Hello students, this is a continuation part of chapter number 8, that is function overloading and member functions. In the last video lecture, I discussed about what is a function overloading and what are the advantages of function overloading, example of function overloading, and what is the meaning of inline function, advantages and disadvantages of inline function, and example of inline function. Okay, today I am going to explain the last concept, that is friend function. Let me know what is the meaning of friend function. Generally, friends of your family are not your family members, but friends can also use your facilities such as a TV, furniture, toys, and so on, like your family members. A friend of your family also a friend for several other families too. Generally, number of functions declared within a class can access private data of a class. Sometimes we want a function to have the access to the private members of a class even though that function is not a member function of the class. In such circumstances, friend functions are used. It can also access the private data of two or more different classes. Here, a friend function, although not a member function, has full access right to the private and protected members of the class. ಇಲ್ಲಿ ನೋಡಿ, ಫ್ರೆಂಡ್ ಫಂಕ್ಷನ್ ಅಂತಂದ್ರೆ ಏನು? ಫ್ರೆಂಡ್ ಫಂಕ್ಷನ್ ಅಂದ್ರೆ ಇದು ಕೂಡ ನಾರ್ಮಲ್ ಫಂಕ್ಷನ್ ತರಾನೇ, ಆದ್ರೆ ಇದು ಮೆಂಬರ್ ಫಂಕ್ಷನ್ ಅಲ್ಲ. ಹೌದಾ? ನಾರ್ಮಲ್ ಫಂಕ್ಷನ್ ತರ ಇರೋ ಫಂಕ್ಷನ್, ಬಟ್ ಇದನ್ನ ನಾನು ಏನ್ ಮಾಡಬೇಕು? ಫ್ರೆಂಡ್ ಅಂತ ಹೇಳಿ ಕೀವರ್ಡ್ ಯೂಸ್ ಮಾಡಿಕೊಂಡು ಬರಿಬೇಕು. ಇದನ್ನ ನಾನು ಯಾಕೆ ಬರಿಬೇಕು ಅಂತಂದ್ರೆ, ನಾನು ಕ್ಲಾಸ್ನಲ್ಲಿ ಯಾವುದೇ ಡೇಟಾ ಮೆಂಬರ್ಸ್ ಪ್ರೈವೇಟ್ ಮತ್ತು ಪ್ರೊಟೆಕ್ಟೆಡ್ ಇದ್ದಾಗ ಆ ಡೇಟಾ ಮೆಂಬರ್ಸ್ ಅನ್ನ ಔಟ್ಸೈಡ್ ದ ಕ್ಲಾಸ್ ಆಕ್ಸೆಸ್ ಮಾಡಕ್ಕೆ ಬರಲ್ಲ. ಹೌದಾ? ಔಟ್ಸೈಡ್ ದ ಕ್ಲಾಸ್ ಆಕ್ಸೆಸ್ ಮಾಡಕ್ ಬರಬೇಕು ಅಂತಂದ್ರೆ ನಾನು ಫ್ರೆಂಡ್ ಫಂಕ್ಷನ್ ಅನ್ನ ಯೂಸ್ ಮಾಡ್ಕೋಬೇಕು. ಯಾವುದೇ ಮೆಂಬರ್ ಫಂಕ್ಷನ್ಸಿಗೆ ವಿದಿನ್ ದ ಕ್ಲಾಸ್ ಇರ್ತಕ್ಕಂಥ ಪ್ರೈವೇಟ್ ಮತ್ತು ಪ್ರೊಟೆಕ್ಟೆಡ್ ಮೆಂಬರ್ಸ್ ಅನ್ನ ಔಟ್ಸೈಡ್ ದ ಕ್ಲಾಸ್ ಆಕ್ಸೆಸ್ ಮಾಡೋ ಅಥಾರಿಟಿ ಇರಲ್ಲ. ಬಟ್ ಈ ಫ್ರೆಂಡ್ ಫಂಕ್ಷನ್ ಯೂಸ್ ಮಾಡಿದಾಗ ವಿದಿನ್ ದ ಕ್ಲಾಸ್ ಪ್ರೈವೇಟ್ ಮತ್ತೆ ಪ್ರೊಟೆಕ್ಟೆಡ್ ಇರ್ತಕ್ಕಂಥ ಮೆಂಬರ್ಸ್ ಅನ್ನ ನಾನೇನ್ ಮಾಡಬಹುದು? ಔಟ್ಸೈಡ್ ದ ಕ್ಲಾಸ್ ಆಕ್ಸೆಸ್ ಮಾಡಬಹುದು. A friend function cannot be called using the object of that class. It can be invoked like any normal functions. ಇಲ್ಲಿ ನೋಡಿ, ನಾವು ಮೆಂಬರ್ ಫಂಕ್ಷನ್ಸ್ ವಿದಿನ್ ದ ಕ್ಲಾಸ್ ಅನ್ನ ಮೇನ್ ಮೆಥಡ್ ನಲ್ಲಿ ಕಾಲ್ ಮಾಡಬೇಕಾಗಿತ್ತು ಅಂತಂದಾಗ ಆಬ್ಜೆಕ್ಟ್ ನೇಮ್ ಡಾಟ್ ಮೆಂಬರ್ ಫಂಕ್ಷನ್ ಅಂತ ಹೇಳಿ ಕಾಲ್ ಮಾಡ್ತೀವಿ. ಹೌದಾ? ಆಲ್ರೆಡಿ ನಾನು ನಿಮಗೆ ಕ್ಲಾಸ್ ಮತ್ತೆ ಆಬ್ಜೆಕ್ಟ್ ಚಾಪ್ಟರ್ ನಲ್ಲಿ ಹೇಳಿದ್ದೀನಿ ಇದನ್ನ. ಹೌದಾ? ನಾನು ಯಾವುದೇ ಮೆಂಬರ್ ಫಂಕ್ಷನ್ಸ್ ಅನ್ನ ಆಕ್ಸೆಸ್ ಮಾಡ್ಕೋಬೇಕಾಗಿತ್ತು ಅಂತಂದಾಗ ಮೇನ್ ಮೆಥಡ್ ನಲ್ಲಿ ಕ್ಲಾಸಿಗೆ ಒಂದು ಆಬ್ಜೆಕ್ಟ್ ಅನ್ನ ಕ್ರಿಯೇಟ್ ಮಾಡ್ಕೋತೀವಿ. ಕ್ಲಾಸಿಗೆ ಒಂದು ಆಬ್ಜೆಕ್ಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಾಗ ಆ ಆಬ್ಜೆಕ್ಟ್ ಥ್ರೂ ನೀವೇನ್ ಮಾಡ್ತೀರಿ? ಡೇಟಾ ಮೆಂಬರ್ಸ್ ಅನ್ನ ಮತ್ತು ಮೆಂಬರ್ ಫಂಕ್ಷನ್ಸ್ ಅನ್ನ ಆಕ್ಸೆಸ್ ಮಾಡ್ಕೋತೀರಿ. ಹೌದಾ? ಅದೇ ರೀತಿ ನಾವಿಲ್ಲಿ ಫ್ರೆಂಡ್ ಫಂಕ್ಷನ್ ಅನ್ನ ಯೂಸಿಂಗ್ ಆಬ್ಜೆಕ್ಟ್ ಆಕ್ಸೆಸ್ ಮಾಡಕ್ ಬರಲ್ಲ. ಬಟ್ ನಾವು ನಾರ್ಮಲ್ ಫಂಕ್ಷನ್ಸ್ ಅನ್ನ ಹೇಗೆ ಆಕ್ಸೆಸ್ ಮಾಡ್ತೀವಿ, ಸೇಮ್ ಅದೇ ರೀತಿ ನಾರ್ಮಲ್ ಫಂಕ್ಷನ್ಸ್ ಅನ್ನ ಔಟ್ಸೈಡ್ ದ ಕ್ಲಾಸ್ ಬರಿಬಹುದು. ಹೌದಾ? ಗೊತ್ತಾಗ್ತಾ? ಈಗ ನೋಡಿ, ಫ್ರೆಂಡ್ ಫಂಕ್ಷನಿಗೆ ನಾರ್ಮಲ್ ಫಂಕ್ಷನಿಗೆ ಇರೋ ಡಿಫ್ರೆನ್ಸ್ ಏನು ಅಂತಂದ್ರೆ, ಫ್ರೆಂಡ್ ಫಂಕ್ಷನ್ ಅನ್ನ ವಿತೌಟ್ ಯೂಸಿಂಗ್ ಆಬ್ಜೆಕ್ಟ್ ಆಕ್ಸೆಸ್ ಮಾಡ್ತೀವಿ. ಆಮೇಲೆ ಕ್ಲಾಸ್ ನಲ್ಲಿ ಇರ್ತಕ್ಕಂಥ ಪ್ರೈವೇಟ್ ಮತ್ತು ಪ್ರೊಟೆಕ್ಟೆಡ್ ಡೇಟಾ ಮೆಂಬರ್ಸ್ ಅನ್ನ ಔಟ್ಸೈಡ್ ದ ಕ್ಲಾಸ್ ಆಕ್ಸೆಸ್ ಮಾಡ್ಕೋಬೇಕಾಗಿತ್ತು ಅಂತಂದಾಗ ಫ್ರೆಂಡ್ ಫಂಕ್ಷನ್ಸ್ ಅನ್ನ ಯೂಸ್ ಮಾಡ್ತೀವಿ. ದೇ ಆರ್ ನಾರ್ಮಲ್ ಎಕ್ಸ್ಟರ್ನಲ್ ಫಂಕ್ಷನ್ಸ್ ದಟ್ ಆರ್ ಗಿವನ್ ಸ್ಪೆಷಲ್ ಆಕ್ಸೆಸ್ ಪ್ರಿವಿಲೇಜಸ್. ಅಂದ್ರೆ ನಾನು ಪ್ರೈವೇಟ್ ಮತ್ತೆ ಪ್ರೊಟೆಕ್ಟೆಡ್ ಡೇಟಾ ಮೆಂಬರ್ಸ್ ಅನ್ನ ಔಟ್ಸೈಡ್ ದ ಕ್ಲಾಸ್ ಆಕ್ಸೆಸ್ ಮಾಡಕ್ಕೆ ಪ್ರಿವಿಲೇಜಸ್ ಅನ್ನ ಕೊಟ್ಟ ಹಾಗೆ. It cannot access the member variables directly and has to use an object name dot member name. ಇಲ್ಲಿ ನೋಡಿ, ಫ್ರೆಂಡ್ ಫಂಕ್ಷನ್ ನಲ್ಲಿ ನನಗೆ ಮೆಂಬರ್ ಡೇಟಾ ಅಂದ್ರೆ ಡೇಟಾ ಮೆಂಬರ್ಸ್ ಅನ್ನ ಡೈರೆಕ್ಟ್ ಆಕ್ಸೆಸ್ ಮಾಡೋ ಅಥಾರಿಟಿ ಇಲ್ಲ. ಹೌದಾ? ಐ ಕಾಂಟ್ access the member variables directly, but I can access the member datas with the help of object name dot member name. ನಾನು ಆ ಫ್ರೆಂಡ್ ಫಂಕ್ಷನ್ ದಲ್ಲಿ ಯಾವ್ದನ್ನ ಆಬ್ಜೆಕ್ಟ್ ತಗೊಂಡಿರ್ತೀನಿ, ಆ ಆಬ್ಜೆಕ್ಟ್ ಡಾಟ್ ಯಾವ್ದು ನನಗೆ ಡೇಟಾ ಮೆಂಬರ್ ಕಾಲ್ ಮಾಡ್ಬೇಕಾಗಿರ್ತದೆ
ಕಾಲ್ ಮಾಡಬೇಕಾಗಿರ್ತದೆ ಅಥವಾ ಯಾವುದು ನನಗೆ ಡೇಟಾ ಮೆಂಬರ್ ಅನ್ನ ಆಕ್ಸೆಸ್ ಮಾಡಬೇಕಾಗಿರ್ತದೆ ಆ ಡೇಟಾ ಮೆಂಬರ್ ಮತ್ತೆ ಆಬ್ಜೆಕ್ಟ್ ನೇಮ್ ಅನ್ನ ಯೂಸಿಂಗ್ ಡಾಟ್ ಆಪರೇಷನ್ ನಾನು ಏನ್ ಮಾಡಬಹುದು ಆಕ್ಸೆಸ್ ಮಾಡಬಹುದು. ಬಟ್ ಇಟ್ ಕಾಂಟ್ ಆಕ್ಸೆಸ್ ದ ಮೆಂಬರ್ ವೇರಿಯೇಬಲ್ಸ್ ಡೈರೆಕ್ಟ್ಲಿ. ರೈಟ್, ದ ಫಂಕ್ಷನ್ ಈಸ್ ಡಿಕ್ಲೇರ್ಡ್ ವಿತ್ ಅ ಕೀವರ್ಡ್ ಫ್ರೆಂಡ್. ಆಲ್ವೇಸ್ ದ ಫಂಕ್ಷನ್ ಶುಡ್ having the prefix friend for friend function, but while defining friend function it does not use either keyword friend or scope resolution operator. ಇಲ್ಲಿ ನೋಡಿ, ನಾರ್ಮಲ್ ಫಂಕ್ಷನಿಗೆ ಮತ್ತು ಫ್ರೆಂಡ್ ಫಂಕ್ಷನಿಗೆ ಇರ್ತಕ್ಕಂಥ ಡಿಫ್ರೆನ್ಸ್ ಏನು ಅಂತಂದಾಗ, ನಾನು ಕ್ಲಾಸ್ ನಲ್ಲಿ ನಾರ್ಮಲ್ ಫಂಕ್ಷನ್ಸ್ ಅನ್ನ ಜಸ್ಟ್ ಡಿಕ್ಲರೇಷನ್ ಮಾಡಿದ್ದೆ ಅಂತಂತಂದ್ರೆ ಔಟ್ಸೈಡ್ ದ ಕ್ಲಾಸ್ ನಾನು ಆ ನಾರ್ಮಲ್ ಫಂಕ್ಷನ್ ಅನ್ನ ಡಿಫೈನ್ ಮಾಡಬೇಕು ಅಂತಂದಾಗ ನಾನು ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಅನ್ನ ಯೂಸ್ ಮಾಡ್ತೀನಿ. ಹೌದಾ? ಅಂದ್ರೆ ಅದರದ್ದು ಸಿಂಟ್ಯಾಕ್ಸ್ ಏನಾಗತ್ತೆ, ರಿಟರ್ನ್ ಟೈಪ್, ಕ್ಲಾಸ್ ನೇಮ್, ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್, ಮೆಂಬರ್ ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ ಲಿಸ್ಟ್. ಬಟ್ ನಾನು ಇಲ್ಲಿ ಫ್ರೆಂಡ್ ಫಂಕ್ಷನ್ ಅನ್ನ ಔಟ್ಸೈಡ್ ದ ಕ್ಲಾಸ್ ಆಕ್ಸೆಸ್ ಮಾಡಬೇಕಾಗಿತ್ತು ಅಂತಂದ್ರೆ ನಾನು ಯಾವುದೇ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಯೂಸ್ ಮಾಡುವಂಗಿಲ್ಲ, ಮತ್ತೆ ಫ್ರೆಂಡ್ ಕೀವರ್ಡ್ ಅನ್ನು ಕೂಡ ನಾನು ಯೂಸ್ ಮಾಡುವಂಗಿಲ್ಲ. ಬಟ್ ನಾರ್ಮಲ್ ಫಂಕ್ಷನ್ ತರ ನಾನು ಏನ್ ಮಾಡಬಹುದು, ಔಟ್ಸೈಡ್ ದ ಕ್ಲಾಸ್ ಡಿಫೈನ್ ಮಾಡಬಹುದು. ಹೌದಾ? ನೋಡಿ, ಫ್ರೆಂಡ್ ಫಂಕ್ಷನಿಗೆ ಮತ್ತೆ ನಾರ್ಮಲ್ ಫಂಕ್ಷನ್ಸಿಗೆ ಇರೋದು ಡಿಫ್ರೆನ್ಸ್ ಏನು ಅಂತಂದ್ರೆ, ನಾನು ಫ್ರೆಂಡ್ ಫಂಕ್ಷನ್ ಅನ್ನ ಫ್ರೆಂಡ್ ಅಂತ ಹೇಳಿ ಕೀವರ್ಡ್ ಯೂಸ್ ಮಾಡ್ಕೊಂಡು ಮಾಡ್ತೀನಿ, ನಾರ್ಮಲ್ ಫಂಕ್ಷನ್ಸ್ ಅನ್ನ ಫ್ರೆಂಡ್ ಕೀವರ್ಡ್ ಯೂಸ್ ಮಾಡಲ್ಲ. ಆಮೇಲೆ ನಾರ್ಮಲ್ ಫಂಕ್ಷನ್ಸ್ ಅನ್ನ ಔಟ್ಸೈಡ್ ದ ಕ್ಲಾಸ್ ಡಿಫೈನ್ ಮಾಡ್ಬೇಕಂತಂದಾಗ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ನ ಯೂಸ್ ಮಾಡ್ತೀನಿ. ಇಲ್ಲಿ ಫ್ರೆಂಡ್ ಫಂಕ್ಷನ್ ಅನ್ನ ಔಟ್ಸೈಡ್ ದ ಕ್ಲಾಸ್ ಡಿಫೈನ್ ಮಾಡಬೇಕಾಗಿತ್ತು ಅಂತಂದಾಗ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ನ ಯೂಸ್ ಮಾಡಲ್ಲ. ನಾರ್ಮಲ್ ಫಂಕ್ಷನ್ಸ್ ತರ ನಾನು ಜಸ್ಟ್ ಫಂಕ್ಷನ್ ಡೆಫಿನಿಷನ್ ಅನ್ನ ಬರಿತೀನಿ. ಆಮೇಲೆ ನಾನು ನಾರ್ಮಲ್ ಫಂಕ್ಷನ್ ನಲ್ಲಿ ಆರ್ಗ್ಯುಮೆಂಟ್ ಲಿಸ್ಟ್ ಬರಿಬೇಕಾಗಿತ್ತು ಅಂತಂದಾಗ ಡೇಟಾ ಟೈಪ್ ಮತ್ತೆ ಮೆಂಬರ್ ಡೇಟಾನ ಬರಿತೀನಿ. ಬಟ್ ಇಲ್ಲಿ ಫ್ರೆಂಡ್ ಫಂಕ್ಷನ್ ನಲ್ಲಿ ಆರ್ಗ್ಯುಮೆಂಟ್ ಲಿಸ್ಟ್ ನಲ್ಲಿ ನಾನು ಏನ್ ತಗೋತೀನಿ ಅಂತಂದಾಗ ಕ್ಲಾಸ್ ನೇಮ್ ತಗೋತೀನಿ ವಿತ್ ಆಬ್ಜೆಕ್ಟ್ ಅನ್ನ ತಗೋತೀನಿ. ಆಮೇಲೆ ಡೇಟಾ ಮೆಂಬರ್ಸ್ ಅನ್ನ ನಾನು ಆಕ್ಸೆಸ್ ಮಾಡ್ಕೊಳ್ಳಕ್ಕೆ ಒಂದು ಮೆಥಡ್ ಇದೆ, ಆಬ್ಜೆಕ್ಟ್ ನೇಮ್ ಡಾಟ್ ಡೇಟಾ ಮೆಂಬರ್ ಇನ್ ದ ಫ್ರೆಂಡ್ ಫಂಕ್ಷನ್. ಬಟ್ ಇನ್ ದ ನಾರ್ಮಲ್ ಫಂಕ್ಷನ್ ನಾನು ಡೇಟಾ ಮೆಂಬರ್ಸ್ ಅನ್ನ ಆಬ್ಜೆಕ್ಟ್ ಥ್ರೂ ಡಾಟ್ ಹಾಕಿ ಯೂಸ್ ಮಾಡಲ್ಲ, ಡೈರೆಕ್ಟ್ ಆಕ್ಸೆಸ್ ಮಾಡ್ಕೋತೀನಿ. ಈ ಫ್ರೆಂಡ್ ಫಂಕ್ಷನ್ ಇಸ್ ಅ ನಾನ್ ಮೆಂಬರ್ ಫಂಕ್ಷನ್. ಇದು ಮೆಂಬರ್ ಫಂಕ್ಷನ್ ಅಲ್ಲ, ದಟ್ ಈಸ್ ಅ ಫ್ರೆಂಡ್ ಆಫ್ ಎ ಕ್ಲಾಸ್. ಈ ಫಂಕ್ಷನ್ ಕ್ಲಾಸಿಗೆ ಫ್ರೆಂಡ್ ಆಗಿರುತ್ತೆ. The friend function is declared within the class with a prefix friend. Already I said that the friend function starts with a friend keyword, but it should be defined outside the class like a normal function without the prefix. ನೋಡಿ, ನಾನು ಔಟ್ಸೈಡ್ ದ ಕ್ಲಾಸ್ ಇದನ್ನ ಡಿಫೈನ್ ಮಾಡಬೇಕಾಗಿತ್ತು ಅಂದಾಗ ನಾನು ಯಾವುದೇ ಫ್ರೆಂಡ್ ಅಂತ ಹೇಳಿ ಪ್ರಿಫಿಕ್ಸ್ ಅನ್ನ ಯೂಸ್ ಮಾಡಂಗಿಲ್ಲ, ಆಮೇಲೆ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಕೂಡ ಯೂಸ್ ಮಾಡಂಗಿಲ್ಲ. ಬಟ್ ಅದನ್ನ ಹೇಗೆ ಡಿಫೈನ್ ಮಾಡ್ತೀನಿ ಅಂತಂದಾಗ ನಾರ್ಮಲ್ ಫಂಕ್ಷನ್ಸ್ ಅನ್ನ ಹೇಗೆ ಡಿಫೈನ್ ಮಾಡ್ತೀನಲ್ಲ ಅದೇ ರೀತಿ ಫ್ರೆಂಡ್ ಫಂಕ್ಷನ್ ಅನ್ನು ಕೂಡ ನಾನು ಏನ್ ಮಾಡ್ತೀನಿ, ಡಿಫೈನ್ ಮಾಡ್ತೀನಿ. ಇಟ್ ಕ್ಯಾನ್ ಆಕ್ಸೆಸ್ ಪಬ್ಲಿಕ್ ಡೇಟಾ ಮೆಂಬರ್ಸ್ ಲೈಕ್ ನಾನ್ ಮೆಂಬರ್ ಫಂಕ್ಷನ್ಸ್. ಇದು ಪಬ್ಲಿಕ್ ಡೇಟಾನು ಕೂಡ ನಾನ್ ಮೆಂಬರ್ ಫಂಕ್ಷನ್ಸ್ ತರ ಆಕ್ಸೆಸ್ ಮಾಡತ್ತೆ. This is the syntax, that is friend return type specifier function name with argument list. ಇಲ್ಲಿ ನೋಡಿ, friend is a keyword, return type specifier is nothing but the return type or data types which are using for the function name. Next, function name, this is the name of the function. Argument list, if any arguments are there those are written in the brackets, otherwise no arguments. Okay, ended with semicolon. ಹೌದಾ? ಫ್ರೆಂಡ್ ಫಂಕ್ಷನ್ ಬರಿಬೇಕಾಗಿತ್ತು ಅಂದಾಗ ಸಿಂಟ್ಯಾಕ್ಸ್ ಏನ್, ನನಗೆ ಫ್ರೆಂಡ್ ಅಂತ ಹೇಳಿ ಕೀವರ್ಡ್ ಅನ್ನ ಬರೀತೀನಿ, ಪ್ರಿಫಿಕ್ಸ್ ಫ್ರೆಂಡ್. ಹೌದಾ? ರಿಟರ್ನ್ ಟೈಪ್ ಸ್ಪೆಸಿಫೈಯರ್, ಅಲ್ಲಿ ನಾನು ಏನು ಫಂಕ್ಷನಿಗೆ ರಿಟರ್ನ್ ಟೈಪ್ ಯೂಸ್ ಮಾಡ್ತೀನಿ, ಫಾರ್ ಎಕ್ಸಾಂಪಲ್ ವೈಡ್ ಇರ್ಬೋದು, ಇಂಟ್ ಇರ್ಬೋದು, ಫ್ಲೋಟ್ ಇರ್ಬೋದು, ಡಬಲ್ ಇರ್ಬೋದು. ಹೌದಾ? ಯಾವುದೇ ಡೇಟಾ ಟೈಪ್ಸ್ ಅನ್ನ ನಾನು ರಿಟರ್ನ್ ಟೈಪ್ ಆಗಿ ತಗೊಂಡಾಗ ಅದನ್ನು ಕೂಡ ನಾನು ಏನ್ ಮಾಡ್ಬೋದು, ಅಲ್ಲಿ ಬರಿತಾ ಹೋಗ್ಬೋದು. ಫಂಕ್ಷನ್ ನೇಮ್, ಎನಿ ಟೈಪ್ ಆಫ್ ದ ನೇಮ್ ಫಾರ್ ದಿ ಫಂಕ್ಷನ್. ಹೌದಾ? ಫಂಕ್ಷನ್ ನೇಮ್ ನಾನು ಯಾವ್ದು ಟೈಪ್ ಆದ್ರೂ ತಗೋಬಹುದು, ಆರ್ಗ್ಯುಮೆಂಟ್ ಲಿಸ್ಟ್. Okay, this is one example here, small example for that syntax. Class name, class is a keyword, class name, this is the name of the class, opening brace, public, in the public section, friend wide function 1 within the bracket wide. Friend is a keyword, wide is the return type, function 1 is the name of the function, wide it is not having any return values. Okay, class is closed, ended with semicolon. ಇಲ್ಲಿ ನೋಡಿ, friend wide function 1 within the bracket wide, ಇದು friend function name. ಹೌದಾ? ಫಂಕ್ಷನ್ ನೇಮ್ ಅನ್ನ ನಾನು ಪಬ್ಲಿಕ್ ನಲ್ಲಿನೂ ಬರಿಬಹುದು,
ಪ್ರೈವೇಟ್ ನಲ್ಲಿನೂ ಬರಿಬಹುದು, ಪ್ರೊಟೆಕ್ಟೆಡ್ ನಲ್ಲಿನೂ ಬರಿಬಹುದು. ದಿಸ್ ಇಸ್ ಅ ಎಕ್ಸಾಂಪಲ್ ಫಾರ್ ದ ಫ್ರೆಂಡ್ ಫಂಕ್ಷನ್ ಟು ಇಂಡಿಕೇಟ್ ದ ಯೂಸ್ ಆಫ್ ಫ್ರೆಂಡ್ ಫಂಕ್ಷನ್. ಇಲ್ಲಿ ನೋಡಿ, ನಾನು ಇಲ್ಲಿ ಹೇಳ್ತಿರೋದು ಏನು ಅಂತಂತಂದ್ರೆ ನಾನು ಫ್ರೆಂಡ್ ಫಂಕ್ಷನ್ ಅನ್ನ ಈ ಪ್ರೋಗ್ರಾಮ್ ನಲ್ಲಿ ಹೇಗೆ ಯೂಸ್ ಮಾಡಬೇಕು. ರೈಟ್, hash include iostream.h. this is the header file, that is iostream means input output header file. Class my class is the name of the class is the keyword, opening brace, private and public are the access specifiers, int a comma b, these are the data members of the type integer which is declared in the private section. These two are the variables a and b. In the public section I am going to declare two member functions. One is a friend member function, another one is simple member function. Right, wild set value within the bracket int I comma int j. This is the simple member function. It is just a declaration, so ended with semicolon. Friend int add within the bracket my class obj. Here argument list is having the class name with object name. There argument list contains data type as well as variable names. Friend function is also ended with semicolon because this is the declaration of friend function but not the definition. Ended with closing brace and semicolon. Class is ended here. ಇಲ್ಲಿ ನೋಡಿ, hash include iostream.h ಅಂತ ಹೇಳಿ ನಾನು ಒಂದು ಹೆಡರ್ ಫೈಲ್ ಅನ್ನ ತಗೊಂಡಿದ್ದೀನಿ. ಆ ಹೆಡರ್ ಫೈಲ್ ಯಾಕೆ ನಾನು ಯೂಸ್ ಮಾಡ್ತಿರ್ತಕ್ಕಂಥದ್ದು ಅಂತಂದ್ರೆ ಇನ್ಪುಟ್ ಔಟ್ಪುಟ್ ಸ್ಟ್ರೀಮ್, ನಾನು ಯಾವುದೇ ಇನ್ಪುಟ್ ಮತ್ತೆ ಔಟ್ಪುಟ್ ಸ್ಟೇಟ್ಮೆಂಟ್ಸ್ ಅನ್ನ ತಗೊಂಡಾಗ ಆ ಎಲ್ಲ ಸ್ಟೇಟ್ಮೆಂಟ್ಸ್ ನನ್ನ ಕೋಡ್ ಎದರಲ್ಲಿ ಇನ್ಕ್ಲೂಡ್ ಇರುತ್ತೆ ಅಂತಂದ್ರೆ iostream.h ನಲ್ಲಿ ಆ ಹೆಡರ್ ಫೈಲ್ ನಲ್ಲಿ ಇನ್ಕ್ಲೂಡ್ ಇರುತ್ತೆ. ನಾನು ಮೈ ಕ್ಲಾಸ್ ಅಂತ ಹೇಳಿ ಕ್ಲಾಸ್ ನೇಮ್ ಅನ್ನ ತಗೊಂಡಿದ್ದೀನಿ ಯೂಸಿಂಗ್ ಕ್ಲಾಸ್ ಕೀವರ್ಡ್. ಹೌದಾ, ಕ್ಲಾಸ್ ಅನ್ನ ಓಪನ್ ಮಾಡಿದ್ದೀನಿ ಯೂಸಿಂಗ್ ಓಪನಿಂಗ್ ಬ್ರೇಸ್. ಕ್ಲಾಸ್ ನಲ್ಲಿ ನಾನು ಎರಡು ಎಕ್ಸೆಸ್ ಸ್ಪೆಸಿಫೈಯರ್ ಅನ್ನ ತಗೊಂಡಿದ್ದೀನಿ, ಒಂದು ಪ್ರೈವೇಟ್ ಎಕ್ಸೆಸ್ ಸ್ಪೆಸಿಫೈಯರ್, ಒಂದು ಪಬ್ಲಿಕ್ ಎಕ್ಸೆಸ್ ಸ್ಪೆಸಿಫೈಯರ್. ಹೌದಾ, ಪ್ರೈವೇಟ್ ಎಕ್ಸೆಸ್ ಸ್ಪೆಸಿಫೈಯರ್ ನಲ್ಲಿ ನಾನು ಎರಡು ವೇರಿಯೇಬಲ್ಸ್ ಅನ್ನ ತಗೊಂಡಿದ್ದೀನಿ, ಒಂದು ಎ ಮತ್ತೆ ಒಂದು ಬಿ, ಅದು ಇಂಟೀಜರ್ ಡೇಟಾ ಟೈಪ್ ನಲ್ಲಿ ತಗೊಂಡಿದ್ದೀನಿ. ಪಬ್ಲಿಕ್ ಸೆಕ್ಷನ್ ನಲ್ಲಿ ಎರಡು ಫಂಕ್ಷನ್ಸ್ ಅನ್ನ ಯೂಸ್ ಮಾಡ್ಕೊಂಡಿದ್ದೀನಿ, ಒಂದು ಫ್ರೆಂಡ್ ಫಂಕ್ಷನ್, ಒಂದು ನಾರ್ಮಲ್ ಮೆಂಬರ್ ಫಂಕ್ಷನ್. ಹೌದಾ, ನಾರ್ಮಲ್ ಮೆಂಬರ್ ಫಂಕ್ಷನ್ ಗೆ ರಿಟರ್ನ್ ಟೈಪ್ ವೈಡ್ ಇದೆ, ಫಂಕ್ಷನ್ ನೇಮ್ ಸೆಟ್ ವಾಲ್ ಇದೆ, ಆರ್ಗ್ಯುಮೆಂಟ್ ಲಿಸ್ಟ್ಸ್ ಒಂದು ಐ ಇದೆ ಒಂದು ಜೆ ಇದೆ ಆಫ್ ದ ಸೇಮ್ ಡೇಟಾ ಟೈಪ್ ಇಂಟೀಜರ್. ರೈಟ್, ಇನ್ನೊಂದು ಫಂಕ್ಷನ್ ಅನ್ನ ತಗೊಂಡಿದ್ದೀನಿ, ಅದು ಫ್ರೆಂಡ್ ಫಂಕ್ಷನ್. ಫ್ರೆಂಡ್ ಫಂಕ್ಷನ್ ಸ್ಟಾರ್ಟ್ಸ್ ವಿತ್ ದ ಕೀವರ್ಡ್ ಫ್ರೆಂಡ್. ನೆಕ್ಸ್ಟ್ ಈಸ್ ರಿಟರ್ನ್ ಟೈಪ್, ದಟ್ ಈಸ್ ಇಂಟ್. ಆಡ್ ಈಸ್ ದ ಫಂಕ್ಷನ್ ನೇಮ್ ವಿತ್ ಆರ್ಗ್ಯುಮೆಂಟ್ ಲಿಸ್ಟ್ ಮೈ ಕ್ಲಾಸ್ obj. ಮೈ ಕ್ಲಾಸ್ ಅನ್ನೋದು ಕ್ಲಾಸ್ ನೇಮ್. ಹೌದಾ, obj ಅಂತ ಹೇಳಿ ಒಂದು ಆರ್ಗ್ಯುಮೆಂಟ್ ಆಸ್ ಅ ಆಬ್ಜೆಕ್ಟ್ ಅಂತ ಹೇಳಿ ನಾನು ಪಾಸ್ ಮಾಡ್ತಿದ್ದೀನಿ. ಇಲ್ಲಿಗೆ ಕ್ಲಾಸ್ ಕ್ಲೋಸ್ ಆಯಿತು. ಕ್ಲಾಸ್ ಕ್ಲೋಸ್ ಅಂತ ಹೇಳಿ ನಾನು ಹೇಗೆ ಕಂಡು ಹಿಡಿಬೇಕು ಅಂತಂದ್ರೆ ಕ್ಲೋಸಿಂಗ್ ಬ್ರೇಸ್ ಆದ ನಂತರ ಸೆಮಿಕೂಲನ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಕ್ಲಾಸ್ ಸ್ಟಾರ್ಟ್ ಆಗಿ ಕ್ಲಾಸ್ ಕ್ಲೋಸ್ ಆಗೋದು ನೀವು ಹೇಗೆ ತಿಳ್ಕೋಬೇಕು ಅಂತಂದ್ರೆ ಸೆಮಿಕೂಲನ್ ವಿತ್ closing brace. Right, next I want to define the member function outside the class. The syntax is return type, class name, scope resolution operator, function name with argument list. Here return type is wide, class name is my class, scope resolution operator, function name is setval, parameters are int I, int j. ಹೌದಾ, ಇಲ್ಲಿ ನೋಡಿ, ನಾನು ಕ್ಲಾಸ್ ನಲ್ಲಿ ಜಸ್ಟ್ ಡಿಕ್ಲೇರ್ ಮಾಡಿದ್ದೀನಿ, ಔಟ್ಸೈಡ್ ದ ಕ್ಲಾಸ್ ಡಿಫೈನ್ ಮಾಡಿದ್ದೀನಿ. ಔಟ್ಸೈಡ್ ದ ಕ್ಲಾಸ್ ಡಿಫೈನ್ ಮಾಡಕ್ಕೆ ನಾನು ಏನ್ ಮಾಡಿದ್ದೀನಿ, ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಅನ್ನ ಯೂಸ್ ಮಾಡಿದ್ದೀನಿ. ಜಸ್ಟ್ ಸಿ ದ ಡಿಫರೆನ್ಸ್ ಬಿಟ್ವೀನ್ ಫ್ರೆಂಡ್ ಫಂಕ್ಷನ್ ಅಂಡ್ ನಾರ್ಮಲ್ ಫಂಕ್ಷನ್. ನಾರ್ಮಲ್ ಫಂಕ್ಷನ್ ಅನ್ನ ಔಟ್ಸೈಡ್ ದ ಕ್ಲಾಸ್ ಡಿಫೈನ್ ಮಾಡಕ್ಕೆ ಏನ್ ಮಾಡ್ತಾ ಇದ್ದೀನಿ, ನಾನು ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಅನ್ನ ಯೂಸ್ ಮಾಡ್ತಿದ್ದೀನಿ. ಹೌದಾ, ಐ ಮತ್ತು ಜೆ ಎರಡು ವ್ಯಾಲ್ಯೂಸ್ ಅನ್ನ ತಗೊಂಡಿದ್ದೀನಿ, ಅದನ್ನ ಎ ವ್ಯಾಲ್ಯೂಗೆ ಅಸೈನ್ ಮಾಡ್ತಿದ್ದೀನಿ, ಒಂದನ್ನ ಬಿ ವ್ಯಾಲ್ಯೂಗೆ ಅಸೈನ್ ಮಾಡ್ತಿದ್ದೀನಿ. ಹೌದಾ, ಅಂದ್ರೆ ಕೋಡ್ ನಾನು ಏನ್ ಬರ್ದಿದ್ದೀನಿ, ಸೆಟ್ ವ್ಯಾಲ್ಯೂ ಮೆಥಡ್ ನಲ್ಲಿ ಅಥವಾ ಫಂಕ್ಷನ್ ನಲ್ಲಿ ಎ ಈಕ್ವಲ್ ಟು ಐ, ಬಿ ಈಕ್ವಲ್ ಟು ಜೆ ಮೀನ್ಸ್ ಐ ಈಸ್ ಸ್ಟೋರ್ಡ್ ಇನ್ ದ ವೇರಿಯೇಬಲ್ ಎ, ಜೆ ಈಸ್ ಸ್ಟೋರ್ಡ್ ಇನ್ ದ ವೇರಿಯೇಬಲ್ ಬಿ. ಇಲ್ಲಿಗೆ ನನಗೆ ನಾರ್ಮಲ್ ಫಂಕ್ಷನ್ ಮುಗೀತು. ಹೌದಾ, ಡೆಫಿನೇಷನ್ ಕಂಪ್ಲೀಟ್ ಆಯ್ತು, ಡಿಕ್ಲರೇಷನ್ ಕಂಪ್ಲೀಟ್ ಆಯ್ತು. ಈಗ ಜಸ್ಟ್ ಕೇರ್ಫುಲ್ ಆಗಿ ನೋಡಿ, ಫ್ರೆಂಡ್ ಫಂಕ್ಷನ್ ವಿದಿನ್ ದ ಕ್ಲಾಸ್ ಜಸ್ಟ್ ಡಿಕ್ಲರೇಷನ್ ಇದೆ, ಔಟ್ಸೈಡ್ ದ ಕ್ಲಾಸ್ ನಾನು ಏನ್ ಮಾಡಬೇಕು, ಡಿಫೈನ್ ಮಾಡಬೇಕು.
ಸಿಂಪಲ್ ಮೆಂಬರ್ ಫಂಕ್ಷನ್ ಅನ್ನ ನೀವು ಔಟ್ಸೈಡ್ ದ ಕ್ಲಾಸ್ ಡಿಫೈನ್ ಮಾಡಕ್ಕೆ ಸ್ಕೋಪ್ ರೆಸಲ್ಯೂಷನ್ ಆಪರೇಟರ್ ಅನ್ನ ಯೂಸ್ ಮಾಡಿದಿರಿ. ಬಟ್ ಇಲ್ಲಿ ಫ್ರೆಂಡ್ ಫಂಕ್ಷನ್ ಅನ್ನ ನಾನು ಸಿಂಪಲ್ ಫಂಕ್ಷನ್ ಆಗಿ ಡಿಫೈನ್ ಮಾಡ್ತಿದ್ದೀನಿ ಅಂತಂದಾಗ ರಿಟರ್ನ್ ಟೈಪ್ ಯಾವುದು ಇಂಟ್, ಮತ್ತೆ ಫಂಕ್ಷನ್ ನೇಮ್ ಏನ್ ತಗೊಂಡಿದ್ದೀರಿ ಆಡ್ ಅಂತ ಹೇಳಿ ತಗೊಂಡಿದ್ದೀರಿ. ಆರ್ಗ್ಯುಮೆಂಟ್ ಲಿಸ್ಟ್ ಅನ್ನ ಏನ್ ಪಾಸ್ ಮಾಡ್ತಿದ್ದೀರಿ ಮೈ ಕ್ಲಾಸ್ OBJ. ಹೌದಾ, ಮೈ ಕ್ಲಾಸ್ ಇಸ್ ದ ಕ್ಲಾಸ್ ನೇಮ್ ವಿತ್ ಆಬ್ಜೆಕ್ಟ್ OBJ. ನಾನು ಒಂದು ಹೇಳಿದ್ದೀನಿ ನಿಮಗೆ, ಏನ್ ಹೇಳಿದ್ದೀನಿ ಅಂತಂದಾಗ ನಾನು ಡೇಟಾ ಮೆಂಬರ್ಸ್ ಅಂದ್ರೆ ಮೆಂಬರ್ ಡೇಟಾನ ಫ್ರೆಂಡ್ ಫಂಕ್ಷನ್ ನಲ್ಲಿ ಆಕ್ಸೆಸ್ ಮಾಡ್ಕೊಳ್ಳೋಕೆ ಒಂದು ಸಿಂಟ್ಯಾಕ್ಸ್ ಇದೆ, ಆಬ್ಜೆಕ್ಟ್ ನೇಮ್ ಡಾಟ್ ಡೇಟಾ ಮೆಂಬರ್. ಅದೇ ರೀತಿ ನಾನು ಫ್ರೆಂಡ್ ಫಂಕ್ಷನ್ ನಲ್ಲಿ ಡೇಟಾ ಮೆಂಬರ್ಸ್ ಅನ್ನ ಆಕ್ಸೆಸ್ ಮಾಡಬೇಕು. ಆ ಡೇಟಾ ಮೆಂಬರ್ಸ್ ನನಗೆ ಯಾವ ಸೆಕ್ಷನ್ ದಲ್ಲಿದೆ, ಪ್ರೈವೇಟ್ ಸೆಕ್ಷನ್ ನಲ್ಲಿದೆ. ಪ್ರೈವೇಟ್ ಸೆಕ್ಷನ್ ದಲ್ಲಿ ಇರ್ತಕ್ಕಂಥ ಡೇಟಾ ಮೆಂಬರ್ಸ್ ಅನ್ನ ಔಟ್ಸೈಡ್ ದ ಕ್ಲಾಸ್ ನಾನು ಆಕ್ಸೆಸ್ ಮಾಡ್ಕೋತಿದ್ದೀನಿ ವಿದಿನ್ ಫ್ರೆಂಡ್ ಫಂಕ್ಷನ್. ಹೌದಾ, ರಿಟರ್ನ್ obj.a ಪ್ಲಸ್ obj.b. obj.a ಅಂದಾಗ a ವ್ಯಾಲ್ಯೂ ನನಗೆ obj.a ನಲ್ಲಿ ಬಂದು ಸ್ಟೋರ್ ಆಗಬೇಕು. ಅಂದ್ರೆ ಆಬ್ಜೆಕ್ಟ್ ನೇಮ್ ಡಾಟ್ ಡೇಟಾ ಮೆಂಬರ್. ದಿಸ್ ಈಸ್ ದ ಸಿಂಟ್ಯಾಕ್ಸ್ ಫಾರ್ accessing the data members within the friend function. ಹೌದಾ, ಫ್ರೆಂಡ್ ಫಂಕ್ಷನ್ ದಲ್ಲಿ ಇರ್ತಕ್ಕಂಥ ಆಬ್ಜೆಕ್ಟ್ ಜೊತೆ ನಾನು ಪ್ರೈವೇಟ್ ನಲ್ಲಿ ಇರ್ತಕ್ಕಂಥ ಡೇಟಾ ಮೆಂಬರ್ಸ್ ಅನ್ನ ಆಕ್ಸೆಸ್ ಮಾಡ್ಕೋಬೇಕು. ಇಲ್ಲಿ ನಾನು ಆಪರೇಷನ್ ಪರ್ಫಾರ್ಮ್ ಮಾಡ್ತಿರೋದು ಎಡಿಷನ್. ಜಸ್ಟ್ ನನಗೆ a+b ಬರ್ದಿದ್ರೆ ಮುಗಿದು ಹೋಗ್ತಿತ್ತು. ಹೌದಾ, ಬಟ್ ನಾನು ಸಿಂಪಲ್ ಮೆಥಡ್ ಅನ್ನ ಯೂಸ್ ಮಾಡಿದಾಗ ಮಾತ್ರ a+b ಅಂತ ಹೇಳಿ ಬರೀಬಹುದು. ಫ್ರೆಂಡ್ ಫಂಕ್ಷನ್ ಯೂಸ್ ಮಾಡಿದಾಗ a+b ಅಂತ ಹೇಳಿ ಬರೀಲಿಕ್ಕೆ ಬರಲ್ಲ. ಯಾಕಂದ್ರೆ ನಾನು a ಮತ್ತು b ಡೇಟಾ ಟೈಪ್ಸ್ ಅನ್ನ ಪ್ರೈವೇಟ್ ನಲ್ಲಿ ತಗೊಂಡಿದ್ದೀನಿ. ಪ್ರೈವೇಟ್ ಡೇಟಾ ಮೆಂಬರ್ಸ್ ಆರ್ ನಾಟ್ ಆಕ್ಸೆಸ್ಡ್ ಔಟ್ಸೈಡ್ ದ ಕ್ಲಾಸ್. ಹೌದಾ, only with the help of friend function we can access those data members to outside the class. ಹೌದಾ, ಔಟ್ಸೈಡ್ ದ ಕ್ಲಾಸ್ ನಲ್ಲಿ ನಾನು ಡೇಟಾ ಮೆಂಬರ್ಸ್ ಅನ್ನ ಆಕ್ಸೆಸ್ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ನಾನು ಯೂಸಿಂಗ್ ಫ್ರೆಂಡ್ ಫಂಕ್ಷನ್ ಮಾತ್ರ ಆಕ್ಸೆಸ್ ಮಾಡಬೇಕು. ಅದಕ್ಕೆ ನನಗೆ ಸಿಂಟ್ಯಾಕ್ಸ್ ಏನಿದೆ, ಆಬ್ಜೆಕ್ಟ್ ನೇಮ್ ಡಾಟ್ ಡೇಟಾ ಮೆಂಬರ್ ಇದೆ. ಆಬ್ಜೆಕ್ಟ್ ನೇಮ್ ನಾನು ಯಾವುದನ್ನ ತಗೋತಿದ್ದೀನಿ, OBJ ನ ತಗೋತಿದ್ದೀನಿ. ಸೊ OBJ ಡಾಟ್ ಡೇಟಾ ಮೆಂಬರ್ A ಪ್ಲಸ್ OBJ ಡಾಟ್ ಡೇಟಾ ಮೆಂಬರ್ B ಅಂದ್ರೆ ದ ವ್ಯಾಲ್ಯೂ ಆಫ್ A ಪ್ಲಸ್ ದ ವ್ಯಾಲ್ಯೂ ಆಫ್ B ಅಂತ ಅರ್ಥ. ಇಲ್ಲಿಗೆ ನನಗೆ ಫ್ರೆಂಡ್ ಫಂಕ್ಷನ್ ಕೋಡ್ ಮುಗೀತು. ಹೌದಾ, ನೆಕ್ಸ್ಟ್ executable line is int main. Always the execution starts from the main method. The first line is my class object. I am creating the object through to the my class name. ಹೌದಾ, OBJECT ಆಬ್ಜೆಕ್ಟ್ ಅಂತ ಹೇಳಿ ಒಂದು ಆಬ್ಜೆಕ್ಟ್ ಅನ್ನ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಯಾವುದಕ್ಕೆ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಮೈ ಕ್ಲಾಸಿಗೆ. ಅಂದ್ರೆ ನನ್ನ ಕ್ಲಾಸ್ ನೇಮ್ ಏನಿದೆ ಮೈ ಕ್ಲಾಸ್ ಇದೆ. ಸೊ ಆ ಮೈ ಕ್ಲಾಸಿಗೆ ನಾನು ಆಬ್ಜೆಕ್ಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ದ ನೆಕ್ಸ್ಟ್ ಎಕ್ಸಿಕ್ಯೂಟೇಬಲ್ ಲೈನ್ ಈಸ್ ಆಬ್ಜೆಕ್ಟ್ ಡಾಟ್ ಸೆಟ್ ವಾಲ್ ವಿದಿನ್ ದ ಬ್ರಾಕೆಟ್ 34,56. ನೋಡಿ, ನಾನು ಏನ್ ಹೇಳಿದ್ದೀನಿ, ನಿಮಗೆ ಸಿಂಪಲ್ ಮೆಂಬರ್ ಫಂಕ್ಷನ್ಸ್ ಇದ್ರೆ ಆ ಮೆಂಬರ್ ಫಂಕ್ಷನ್ಸ್ ಅನ್ನ ಆಕ್ಸೆಸ್ ಮಾಡ್ಕೊಳ್ಳೋಕೆ ಸಿಂಟ್ಯಾಕ್ಸ್ ಏನಿದೆ, ಆಬ್ಜೆಕ್ಟ್ ನೇಮ್ ಡಾಟ್ ಮೆಂಬರ್ ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ ಲಿಸ್ಟ್ ಇದೆ. ಹೌದಾ, ಅಲ್ಲಿ ನನಗೆ ಕರ್ಸರ್ ಮೂವ್ಮೆಂಟ್ ಆದಾಗ ಸೆಟ್ ವ್ಯಾಲ್ಯೂ ಎಲ್ಲಿರುತ್ತೆ ಅಲ್ಲಿ ನನಗೆ ಕರ್ಸರ್ ವಾಪಸ್ ಮೂವ್ಮೆಂಟ್ ಆಗತ್ತೆ. ಸೆಟ್ ವ್ಯಾಲ್ಯೂ ಎಲ್ಲಿದೆ ನನಗೆ ವಿದಿನ್ ದ ಕ್ಲಾಸ್ ಇದೆ. ಹೌದಾ, ಕ್ಲಾಸ್ ಮೈ ಕ್ಲಾಸ್ ನಲ್ಲಿ ಸೆಟ್ ವ್ಯಾಲ್ ಫಂಕ್ಷನ್ ಇದೆ. ಬಟ್ ಅಲ್ಲಿ ಜಸ್ಟ್ ಡಿಕ್ಲರೇಷನ್ ಇರೋದ್ರಿಂದ ನನಗೆ ಡೆಫಿನೇಷನ್ ಎಲ್ಲಿದೆ, ಔಟ್ಸೈಡ್ ದ ಕ್ಲಾಸ್ ಇದೆ. ಸೊ ದ ಕರ್ಸರ್ ವಿಲ್ ಗೋ ದೇರ್. Void my class set val of int I comma int j. In the place of I 34 is substituted, in the place of j 56 is substituted. Means a is equals to 34, b is equals to 56. ಇಲ್ಲಿ ನೋಡಿ, ನಾನು ಎರಡು ಆರ್ಗ್ಯುಮೆಂಟ್ಸ್ ಅನ್ನ ಪಾಸ್ ಮಾಡ್ತಿದ್ದೀನಿ. 34 ಆರ್ಗ್ಯುಮೆಂಟ್ ಈಸ್ ಸ್ಟೋರ್ಡ್ ಇನ್ ದ I ವ್ಯಾಲ್ಯೂ, 56 ಆರ್ಗ್ಯುಮೆಂಟ್ ಈಸ್ ಸ್ಟೋರ್ಡ್ ಇನ್ ದ ಜೆ ಪ್ಯಾರಾಮೀಟರ್. ಹೌದಾ, ಐ ಮತ್ತೆ ಜೆ ನಲ್ಲಿ ಎರಡು ವ್ಯಾಲ್ಯೂಸ್ ಸ್ಟೋರ್ ಆಗಿದಾವೆ. ಅದನ್ನ ಐ ವ್ಯಾಲ್ಯೂವನ್ನ ಎ ಅಸೈನ್ ಮಾಡ್ತಿದ್ದೀನಿ, ಜೆ ವ್ಯಾಲ್ಯೂವನ್ನ ಬಿ ಅಸೈನ್ ಮಾಡ್ತಿದ್ದೀನಿ. ಅಂದ್ರೆ ಐ ಈಕ್ವಲ್ ಟು 34 ಆಯ್ತು, ಬಿ ಈಕ್ವಲ್ ಟು 56 ಆಯ್ತು. Then cursor will go to the int main method. That is the next executable line, that is cout. Within the double quotation, sum of 34 and 56 is, that is printed as it is in the output screen, because which is present in the double quotation with cout statement. ನೋಡಿ, cout ಸ್ಟೇಟ್ಮೆಂಟ್ ನಲ್ಲಿ ನನಗಿರ್ತಕ್ಕಂಥ ಸೆಂಟೆನ್ಸ್ ಡಬಲ್ ಕೊಟೇಶನ್ ನಲ್ಲಿ ಇತ್ತು ಅಂತಂದ್ರೆ ನನಗದು ಆಸ್ ಇಟ್ ಈಸ್ ಹೇಗೆ ಸೆಂಟೆನ್ಸ್ ಇರತ್ತಲ್ಲ ಅದೇ ರೀತಿ ಔಟ್ಪುಟ್ ಸ್ಕ್ರೀನ್ ಅಲ್ಲಿ ಪ್ರಿಂಟ್ ಆಗತ್ತೆ. ಸಮ್ ಆಫ್ 34 and 56 ಈಸ್
ಅಂತ ಹೇಳಿ ಪ್ರಿಂಟ್ ಆಗಿ ನೆಕ್ಸ್ಟ್ ನನಗೆ ಏನ್ ಕಾಲ್ ಆಗ್ಬೇಕು, ಆಡ್ ವಿದಿನ್ ದ ಬ್ರಾಕೆಟ್ ಆಬ್ಜೆಕ್ಟ್. ಹೌದಾ, ಆಬ್ಜೆಕ್ಟ್ ಅಂತ ಹೇಳಿ ನಾನು ಆಡ್ ಫಂಕ್ಷನ್ ಗೆ ಕಾಲ್ ಮಾಡ್ತಿದ್ದೀನಿ. ಆಡ್ ಫಂಕ್ಷನ್ ಯಾವ್ದಿದೆ, ನನಗೆ ಫ್ರೆಂಡ್ ಫಂಕ್ಷನ್ ಇದೆ. ಸೊ ಫ್ರೆಂಡ್ ಇಂಟ್ ಆಡ್ ಅಂತ ಹೇಳಿ ಕರ್ಸರ್ ಮೂಮೆಂಟ್ ಆದಾಗ ದಟ್ ಫಂಕ್ಷನ್ ಡಿಕ್ಲೇರ್ಡ್ ವಿದಿನ್ ದ ಕ್ಲಾಸ್ ಬಟ್ ಔಟ್ಸೈಡ್ ದ ಕ್ಲಾಸ್ ಡೆಫಿನೇಷನ್ ಇಸ್ ದೇರ್. ಸೊ ದ ಕರ್ಸರ್ ಗೋ ದೇರ್. int add my class obj. Object obj ect is placed in the place of obj. ಅಲ್ಲಿ ನನಗೆ ಏನಾಗತ್ತೆ, ಆ ಆಬ್ಜೆಕ್ಟ್ ಹೋಗಿ ಸ್ಟೋರ್ ಆಗತ್ತೆ. ರಿಟರ್ನ್ obj ಡಾಟ್ a ಅಂತಂದಾಗ ದ ವ್ಯಾಲ್ಯೂ ಆಫ್ a is equal to 34 plus obj dot b ಅಂದಾಗ the value of b is 56. means 34 plus 56 is equals to 90. That 90 value is returned in the place of obj. So add within the bracket obj ct is having the value 90. ಹೌದಾ, ಇಲ್ಲಿ ನೋಡಿ ಅಡಿಷನ್ ಮಾಡಿದಾಗ ನನಗೆ ವ್ಯಾಲ್ಯೂ ಎಷ್ಟಾಗತ್ತೆ, 90 ಆಗತ್ತೆ. 90. ಹೌದಾ, ಅದು OBJ ನಲ್ಲಿ ಸ್ಟೋರ್ ಆಗತ್ತೆ. ಬಟ್ ನಾನ್ ಪಾಸ್ ಮಾಡ್ತಿರ್ತಕ್ಕಂಥ ಆರ್ಗ್ಯುಮೆಂಟ್ ಏನು ಇಲ್ಲಿ ಅಂತಂದಾಗ OBJ ect. ದಟ್ OBJ ವ್ಯಾಲ್ಯೂ ಈಸ್ ರಿಪ್ಲೇಸ್ಡ್ ಇನ್ ದ ಪ್ಲೇಸ್ ಆಫ್ OBJ ect. ಅಂದ್ರೆ ನನಗೆ 90 ವ್ಯಾಲ್ಯೂ ಇಲ್ಲಿ ಬಂದು ಸ್ಟೋರ್ ಆಗತ್ತೆ. ಎಂಡಲ್ ದ ಕರ್ಸರ್ ವಿಲ್ ಕಮ್ ಟು ದ ನೆಕ್ಸ್ಟ್ ಲೈನ್ ಆಟೋಮೆಟಿಕಲಿ. ರಿಟರ್ನ್ 0. ನಾನು ಯಾವುದೇ ವ್ಯಾಲ್ಯೂಸ್ ಅನ್ನು ರಿಟರ್ನ್ ಮಾಡಬಹುದು ಬಿಕಾಸ್ ದ ಡೇಟಾ ಟೈಪ್ ಈಸ್ ಮೀನ್ಸ್ ರಿಟರ್ನ್ ಟೈಪ್ ಈಸ್ ಇಂಟೀಜರ್. ಇಟ್ ರಿಟರ್ನ್ಸ್ ಎನಿ ವ್ಯಾಲ್ಯೂ. ರಿಟರ್ನ್ 0 ಸೆಮಿಕೋಲನ್. ಲಾಸ್ಟ್ ಲೈನ್ ಎಕ್ಸಿಕ್ಯೂಟ್ ಆಗತ್ತೆ. ಕ್ಲೋಸಿಂಗ್ ಬ್ರೇಸ್. ದಿಸ್ ಕಂಪ್ಲೀಟ್ಸ್ ಯುವರ್ ಹೋಲ್ ಪ್ರೋಗ್ರಾಮ್. ಇಲ್ಲಿ ನೋಡಿ, ಫ್ರೆಂಡ್ ಫಂಕ್ಷನ್ ಎಕ್ಸಾಂಪಲ್ ನಿಮಗೆ ತಿಳಿದಿದೆ ಅನ್ಕೊಂಡಿದ್ದೀನಿ. ಹೇಗೆ ಅಂತಂದಾಗ ಫ್ರೆಂಡ್ ಫಂಕ್ಷನಿಗೂ ನಾರ್ಮಲ್ ಫಂಕ್ಷನ್ಸಿಗೂ ಇರ್ತಕ್ಕಂಥ ಡಿಫ್ರೆನ್ಸ್ ಏನು ಅಂದ್ರೆ, ಫ್ರೆಂಡ್ ಫಂಕ್ಷನ್ ಫ್ರೆಂಡ್ ಕೀವರ್ಡ್ ಇಂದ ಸ್ಟಾರ್ಟ್ ಆಗತ್ತೆ. ಹೌದಾ, ಆಮೇಲೆ ಫ್ರೆಂಡ್ ಫಂಕ್ಷನ್ ಅನ್ನ ನಾವು ಮೇನ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದಾಗ ಪ್ರೈವೇಟ್ ಮತ್ತೆ ಪ್ರೊಟೆಕ್ಟೆಡ್ ಡೇಟಾ ಮೆಂಬರ್ಸ್ ಅನ್ನ ಔಟ್ಸೈಡ್ ದ ಕ್ಲಾಸ್ ಆಕ್ಸೆಸ್ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡ್ತೀವಿ. ಆಮೇಲೆ ಡೇಟಾ ಮೆಂಬರ್ಸ್ ಅನ್ನ ಫ್ರೆಂಡ್ ಫಂಕ್ಷನ್ ನಲ್ಲಿ ಯಾವ ತರ ನಾನು ಆಕ್ಸೆಸ್ ಮಾಡ್ಕೋಬೇಕು ಅಂತಂದಾಗ ಆಬ್ಜೆಕ್ಟ್ ನೇಮ್ ಡಾಟ್ ಡೇಟಾ ಮೆಂಬರ್ ಅಂತ ಹೇಳಿ ಆಕ್ಸೆಸ್ ಮಾಡ್ಕೋಬೇಕು. ಆಮೇಲೆ ಫ್ರೆಂಡ್ ಫಂಕ್ಷನ್ ಅನ್ನ ವಿದಿನ್ ದ ಕ್ಲಾಸ್ ಡಿಕ್ಲೇರ್ ಮಾಡಿ ಔಟ್ಸೈಡ್ ದ ಕ್ಲಾಸ್ ಡಿಫೈನ್ ಮಾಡ್ಕೋಬೇಕು ಅಂತಂದಾಗ ನಾನು ಯಾವುದೇ ಸ್ಕೋಪ್ ರೆಸಲ್ಯೂಷನ್ ಅನ್ನ ಯೂಸ್ ಮಾಡಲ್ಲ. ಆಮೇಲೆ ಯಾವುದೇ ಕೀವರ್ಡ್ಸ್ ಅನ್ನು ಕೂಡ ಯೂಸ್ ಮಾಡಲ್ಲ. ಅಂದ್ರೆ ಫ್ರೆಂಡ್ ಕೀವರ್ಡ್ ಅನ್ನು ಕೂಡ ನಾನು ಯೂಸ್ ಮಾಡಲ್ಲ ಫ್ರೆಂಡ್ ಫಂಕ್ಷನ್ ಅನ್ನ ಔಟ್ಸೈಡ್ ದ ಕ್ಲಾಸ್ ಡಿಫೈನ್ ಮಾಡಕ್ಕೆ. ಬಟ್ ನಾರ್ಮಲ್ ಫಂಕ್ಷನ್ಸ್ ತರ ಡಿಫೈನ್ ಮಾಡ್ತೀನಿ. ಆಮೇಲೆ ಫ್ರೆಂಡ್ ಫಂಕ್ಷನ್ ನಲ್ಲಿ ನನಗೆ ಆರ್ಗ್ಯುಮೆಂಟ್ ಲಿಸ್ಟ್ ಏನಿರುತ್ತೆ ಅಂತಂದಾಗ ಕ್ಲಾಸ್ ನೇಮ್ ಮತ್ತೆ ಆಬ್ಜೆಕ್ಟ್ ಇರುತ್ತೆ. ಹೌದಾ, ದಿಸ್ ಈಸ್ ದ ಎಂಡ್ ಆಫ್ ದಿಸ್ ಚಾಪ್ಟರ್. ಇದು ಹೋಲ್ ಚಾಪ್ಟರ್ ನಲ್ಲಿ ನಿಮಗೆ ಬರೋದು ಓನ್ಲಿ ಒನ್ ಕ್ವಶನ್, ದಟ್ ಟು ಈಸ್ ಹ್ಯಾವಿಂಗ್ 5 ಮಾರ್ಕ್ಸ್. 5 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ. ಒಂದು ಫಂಕ್ಷನ್ ಓವರ್ಲೋಡಿಂಗ್ ಡೆಫಿನೇಷನ್, ಡಿಕ್ಲರೇಷನ್ ಆಸ್ ವೆಲ್ ಆಸ್ ಎಕ್ಸಾಂಪಲ್, ಅಥವಾ ಇನ್ಲೈನ್ ಫಂಕ್ಷನ್ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಎಕ್ಸಾಂಪಲ್, ಅಥವಾ ಫ್ರೆಂಡ್ ಫಂಕ್ಷನ್ ಅಡ್ವಾಂಟೇಜಸ್ ಅಥವಾ ಪಾಯಿಂಟ್ಸ್, ಆಮೇಲೆ ಸಿಂಟ್ಯಾಕ್ಸ್ ವಿತ್ one example. This completes your function overloading chapter.